ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇತ್ತೀಚೆಗೆ ಬಿಡುಗಡೆಯಾದ ಸಿನಿಮಾಗಳಲ್ಲಿ ಹೆಚ್ಚು ಸದ್ದು ಮಾಡ್ತಿರೋದು ಅಂದರೆ ಅದು ಬಾಲಿವುಡ್ನ ಧುರಂಧರ್. ಇದು ಹಲವಾರು ಕಾರಣಗಳಿಂದ ಪ್ರೇಕ್ಷಕರ ಮೆಚ್ಚುಗೆ ಗಳಿಸಿದೆ. ಒಬ್ಬ ಸ್ಪೈ ಏನೆಲ್ಲ ಚಾಲೆಂಜಸ್ ಎದುರಿಸ್ತಾನೆ, ಒಂದು ವೇಳೆ ಆತ ಶತ್ರು ದೇಶದವರ ಕೈಗೆ ಸಿಕ್ಕಾಕೊಂಡಾಗ ಏನೆಲ್ಲ ಹಿಂಸೆಯನ್ನು ಅನುಭವಿಸಬೇಕು ಅನ್ನೋದನ್ನು ಈ ಸಿನಿಮಾದಲ್ಲಿ ಎಳೆ ಎಳೆಯಾಗಿ ತೋರಿಸಲಾಗಿದೆ. ಸಿನಿಮಾ ಒಂದು ಕ್ಷಣವೂ ಪ್ರೇಕ್ಷಕರ ದೃಷ್ಟಿ ಬೇರೆ ಕಡೆ ಹೋಗದಂತೆ ಹಿಡಿದಿಟ್ಟುಕೊಳ್ಳುತ್ತೆ ಅಂತ ಚಿತ್ರ ನೋಡಿದವರು ಹೇಳ್ತಾರೆ. ಇದೊಂದು ರಾಷ್ಟ್ರೀಯವಾದವನ್ನು ಬಿಂಬಿಸುತ್ತೆ ಅನ್ನೋದು ಪ್ರೇಕ್ಷಕರ ಮಾತು. ಮತ್ತೊಂದು ಕಡೆ ಇದೊಂದು ಪ್ರೊಪಗಂಡಾ ಸಿನಿಮಾ ಅಂತಾನೂ ಹೇಳ್ತಿದ್ದಾರೆ ಕೆಲವರು. ಮೇಲ್ನೋಟಕ್ಕೆ ಇದು ಗೂಢಾಚಾರಿ, ಗ್ಯಾಂಗ್ಸ್ಟರ್ ಡ್ರಾಮಾ ಹಾಗೂ ಪಾಕಿಸ್ತಾನ ಮತ್ತು ಬಲೂಚಿಸ್ತಾನ ನಡುವಿನ ಪ್ರಾದೇಶಿಕ ಕದನದ ಕಥೆಯನ್ನು ಒಳಗೊಂಡಿದೆ. ಆದರೆ UPA ಸರ್ಕಾರ ಭಯೋತ್ಪಾದಕರ ಪರ ಸಹಾನುಭೂತಿ ಇರುವ ದುರ್ಬಲ ಆಡಳಿತ, ಮೋದಿ ನೇತೃತ್ವದ BJP ಸರ್ಕಾರ ಪಾಕಿಸ್ತಾನ ಮತ್ತು ಮುಸಲ್ಮಾನರನ್ನ ಹುಟ್ಟಡಗಿಸುವ ಧೀರ ಅನ್ನುವ ರೀತಿ ಚಿತ್ರ ಮಾಡಲಾಗಿದೆ ಅಂತಾನೂ ಹೇಳ್ತಿದ್ದಾರೆ. ಈ ಪರ ವಿರೋಧಗಳು ಅದೇನೇ ಇರಲಿ, ಅದರ ಬಗ್ಗೆ ನಾವಿವತ್ತು ಮಾತನಾಡಲ್ಲ. ಬದಲಿಗೆ ಇದೇ ಸಿನಿಮಾದಲ್ಲಿ ಬರುವ ಖನಾನಿ ಗ್ಯಾಂಗ್ ಪ್ರಕರಣದ ಬಗ್ಗೆ ಹೇಳ್ತೀವಿ. ಅಷ್ಟಕ್ಕೂ ಖನಾನಿ ಬ್ರದರ್ಸ್ ಯಾರು, ಅವರಿಂದಾದ ಅನಾಹುತಗಳು ಎಂಥದ್ದು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಖನಾನಿ ಗ್ಯಾಂಗ್ ಬಗ್ಗೆ ಸಿನಿಮಾದಲ್ಲಿ ಇದೆ ಅನ್ನೋದೇನೋ ಸರಿ, ಆದರೆ ಸಿನಿಮಾ ನೋಡಿದವರಿಗೆ ಈ ಗ್ಯಾಂಗ್ ಹೀಗೆಲ್ಲ ಇತ್ತ ಅನಿಸಬಹುದು. ಹಾಗಿದ್ರೆ ಅದರ ಅಸಲಿ ಕಥೆ ಏನು, ಯಾರವರು ಆ ಖನಾನಿ ಸಹೋದರರು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತೀನಿ ಕೇಳಿ. ಚಿತ್ರದಲ್ಲಿ ನಕಲಿ ನೋಟುಗಳ ಜಾಲ ಹೊಂದಿರುವ ಖನಾನಿ ಗ್ಯಾಂಗ್ನ ಪ್ರಕರಣ ಇದೆಯಲ್ಲ, ಅದು ನಿಜಕ್ಕೂ ಅಸಲಿ. ಇದರಲ್ಲಿ ಯಾವ ಅನುಮಾನವೇ ಬೇಡ. ಅಷ್ಟಕ್ಕೂ ಗ್ಯಾಂಗ್ ಸೃಷ್ಟಿಕರ್ತರು, ಲಯಕರ್ತರು ಮತ್ಯಾರೂ ಅಲ್ಲ, ಪಾಕಿಸ್ತಾನದ ಉದ್ಯಮಿಗಳಾದ ಜಾವೇದ್ ಹಾಗೂ ಅಲ್ತಾಫ್ ಖನಾನಿ. ಇವರ ಬಗ್ಗೆ ಹೇಳಬೇಕಂದ್ರೆ ಅಣ್ಣ ಚೋರ, ತಮ್ಮ ಚಾಂಡಾಲ. ಇವರು ತಮ್ಮದೇ ಒಂದು ಸಂಸ್ಥೆಯನ್ನ ತೆರೆದುಕೊಂಡಿದ್ರು. ಈ ಕಂಪನಿ ತೆರೆದು ಅದೇನ್ ಮಾಡ್ತಿದ್ರೋ ಏನೋ, ಆದರೆ ಮೇನ್ ಟಾರ್ಗೆಟ್ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ಬುಡಮೇಲು ಮಾಡೋದು. ಇದು ನಿಜ ಕೂಡ. ಇವರು ನೋಟಿನ ಕಣ್ಣಾಮುಚ್ಚಾಲೆ ಆಟವಾಡಿ ಇಡೀ ಭಾರತದ ಆರ್ಥಿಕತೆಯನ್ನ ಬುಡಮೇಲು ಮಾಡ್ತೀವಿ ಅಂತ ತೊಡೆ ತಟ್ಟಿ ನಿಂತಿದ್ರು. ಈ ಮೂಲಕ ತಮ್ಮ ದೇಶಕ್ಕೆ ಒಂದೊತ್ತಿನ ಗಂಜಿಯಾದ್ರೂ ಗಿಟ್ಟಲಿ ಅನ್ನೋದು ಅವರ ಬಯಕೆಯಾಗಿತ್ತು. ಹಾಗಂತ ಇದು ಸುಮ್ಮನೆ ಹೆಣೆದಿರುವ ಕಥೆಯಂತೂ ಅಲ್ಲ. ಇದನ್ನ ನೋಡಿ ಸೂಕ್ಷ್ಮವಾಗಿ ಆಲೋಚನೆ ಮಾಡಿದ್ರೆ ಮೋದಿ ಸರ್ಕಾರ 2016ರಲ್ಲಿ ಏಕಾಗಿ ನೋಟ್ ಬ್ಯಾನ್ ಮಾಡ್ತು ಅಂತ ಅನಿಸಬಹುದು. ಇನ್ನು ಈ ಸಹೋದರರ ಬಗ್ಗೆ ಹೇಳಬೇಕಂದ್ರೆ ಇವರ ತಂದೆ ಅಬ್ದುಲ್ ಸತ್ತಾರ್ ಖನಾನಿ ಗುಜರಾತ್ನಿಂದ ಕರಾಚಿಗೆ ವಲಸೆ ಹೋಗಿ ಸಣ್ಣ ಪುಟ್ಟ ವ್ಯಾಪಾರವನ್ನ ಮಾಡಿಕೊಂಡಿದ್ರು. ನಂತರ ಉದ್ಯಮ ದೊಡ್ಡದಾಗಿ ಬೆಳೀತು. ಇನ್ನು ಇವರ ಹಿಂದಿನ ಉದ್ಯಮದ ಬಗ್ಗೆನೂ ಹೇಳಿಬಿಡ್ತೀವಿ ಕೇಳಿ. ಇವರು ಹುಟ್ಟು ಹಾಕಿದ್ದ ಸಂಸ್ಥೆಯ ಹೆಸರು ಖನಾನಿ ಆ್ಯಂಡ್ ಖಾಲಿಯಾ ಇಂಟರ್ನ್ಯಾಷನಲ್ ಅಥವಾ KKI. ಒಂದು ಕಾಲದಲ್ಲಿ ಇದು ಪಾಕಿಸ್ತಾನ ಸೇರಿದಂತೆ ಸಾಕಷ್ಟು ವಿದೇಶಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿತ್ತು. ಆದರೆ ತನಿಖಾಧಿಕಾರಿಗಳ ಪ್ರಕಾರ ಈ ಸಂಸ್ಥೆ ಕಳ್ಳ ಸಾಗಣೆಯಿಂದ ಹಿಡಿದು ರಾಜಕೀಯ ಸ್ಥಿತ್ಯಂತರ ರೂಪಿಸೋದನ್ನ ಮಾಡ್ತಿತ್ತಂತೆ ಈ ಕಂಪನಿ. ಆದರೆ 2008ರಲ್ಲಿ ಏನಾಯಿತು, ಪಾಕಿಸ್ತಾನದ ಅಧಿಕಾರಿಗಳು ಇದೇ ಸಂಸ್ಥೆಯನ್ನ ತನಿಖೆಗೆ ಒಳಪಡಿಸಿದ್ರು. ಶಾಖೆಗಳನ್ನು ಮುಚ್ಚಿಸಿದ್ರು. ಎಲ್ಲ ಶಾಖೆಗಳ ವ್ಯವಸ್ಥಾಪಕ ನಿರ್ದೇಶಕರನ್ನ ಅರೆಸ್ಟ್ ಮಾಡಲಾಯಿತು. ಆದರೆ ಸರಿಯಾದ ಸಾಕ್ಷಿಗಳು ದೊರಕದೆ ಅನೇಕರು ಬಿಡುಗಡೆಯಾದರು. ಈ ಖತರ್ನಾಕ್ ಸಹೋದರರ ಮುಂದುವರೆದ ಆಟ ಹೇಗಿತ್ತು ಅನ್ನೋದನ್ನ ನೋಡಿದ್ರೆ ನಿಜಕ್ಕೂ ಬೆಚ್ಚಿ ಬೀಳುವಂತಾಗತ್ತೆ. ದೇಶ ವಿದೇಶಗಳಲ್ಲಿ ಇವರಿಗಿದ್ದ ಕಾಂಟ್ಯಾಕ್ಟ್ ಅಷ್ಟಿಷ್ಟಲ್ಲ. ಇದನ್ನೆಲ್ಲ ಮುಂದಿಟ್ಟುಕೊಂಡು ಅವರು ಆಡಿದ್ದೇ ಆಟ. ಕೇವಲ ಕರಾಚಿ ಮಾತ್ರವಲ್ಲ, ದುಬೈ, ಟೊರೆಂಟೊ, ಆಫ್ರಿಕಾ ಖಂಡದ ದೇಶಗಳವರೆಗೂ ಇವರ ನೆಟ್ವರ್ಕ್ ಇತ್ತು. ಇವರು ಇಂತಹ ಕೆಲಸದಲ್ಲಿ ಎಷ್ಟೊಂದು ಪರ್ಫೆಕ್ಟ್ ಆಗಿದ್ರು ಅಂದ್ರೆ ನಕಲಿ ನೋಟಿನ ಜೊತೆ ಇನ್ನು ಏನೇನೆಲ್ಲ ಮಾಡ್ತಿದ್ರು ಅನ್ನೋದನ್ನ ನೋಡಿದ್ರೆ ಒಂದು ಕ್ಷಣ ಬೆರಗಾಗತ್ತೆ. ಮೆಕ್ಸಿಕೋದಲ್ಲಿ ಡ್ರಗ್ಸ್ ಪೆಡ್ಲರ್ಗಳಿಗೆ ಇವರು ಹಣ ಸಪ್ಲೈ ಮಾಡ್ತಿದ್ರು. ಸಾಲದಕ್ಕೆ ಉಗ್ರ ಸಂಘಟನೆಗಳ ಪೋಷಕರು ಕೂಡ ಆಗಿದ್ರು. ಲಷ್ಕರ್ ಜೈಷ್ ಉಗ್ರರಿಗೆ ಇವರಿಂದಲೇ ಹಣ ಹೋಗ್ತಿತ್ತು. ಅಷ್ಟು ಮಾತ್ರವಲ್ಲ, ದಾವೂದ್ ಗ್ಯಾಂಗ್ಗೂ ಈ ಖದೀಮ ಸಹೋದರರೇ ಹಣ ಸುರಿತಿದ್ರು. ಇದು ಒಂದ್ ಕಡೆಯಾದ್ರೆ ನಮ್ಮ ದೇಶದೊಳಗಿನ ಬಾಲಿವುಡ್ ಜೊತೆಗೂ ಇವರು ಸಂಬಂಧವನ್ನು ಹೊಂದಿದ್ರು. ಬಾಲಿವುಡ್ನ ಅನೇಕ ಮನೆಗೆ ಭಾರತದ ಕೋಟಿಗಟ್ಟಲೆ ರೂಪಾಯಿ ಕರೆನ್ಸಿ ತಲುಪಿಸಲಾಗ್ತಿತ್ತು. ಇದರ ಬಗ್ಗೆ ಅಮೆರಿಕಾದ ಗುಪ್ತಚರ ಸಂಸ್ಥೆ ಅನೇಕ ಬಾರಿ ಭಾರತವನ್ನ ಎಚ್ಚರಿಸಿತ್ತು. ನೋಟ್ ಬ್ಯಾನ್ ಆಗೋವರೆಗೂ ಇವರ ಹೆಸರನ್ನ ಯಾರೂ ಹೇಳಿರಲಿಲ್ಲ. ಎಲ್ಲ ಗೊತ್ತಿದ್ರು, ಕಳ್ಳ ಬೆಕ್ಕಿನ ರೀತಿ ಇದ್ರು. ಅದಕ್ಕೆ ಹಲವಾರು ಕಾರಣಗಳಿದ್ವು. ಅಷ್ಟಕ್ಕೂ ಇವರ ಜಾಲ ಹೇಗಿತ್ತು ಅನ್ನೋದನ್ನು ನೋಡಿದರೆ ಭಾರತದ ಕರೆನ್ಸಿಯನ್ನ ಪಾಕಿಸ್ತಾನದಲ್ಲಿ ಪ್ರಿಂಟ್ ಮಾಡಿ ಅದನ್ನು ದುಬೈಗೆ ಕಳಿಸ್ತಿದ್ರು.
ಅಲ್ಲಿಂದ ನೇರವಾಗಿ ಅದು ನೇಪಾಳಕ್ಕೆ ಬರ್ತಿತ್ತು. ಬಳಿಕ ನೇಪಾಳದಿಂದ ಭಾರತದ ಗಡಿಗೆ ತಲುಪ್ತಿತ್ತು. ಜೊತೆಗೆ ಬಾಂಗ್ಲಾದೇಶ ಮತ್ತು ಮಯನ್ಮಾರ್ನಿಂದಲೂ ಭಾರತಕ್ಕೆ ಬರ್ತಿತ್ತು. ಒಂದು ಅಂದಾಜಿನ ಪ್ರಕಾರ ನೋಟ್ ಬ್ಯಾನ್ ಆಗುವ ಹೊತ್ತಿಗೆ ಇವರು 10,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ನಕಲಿ ನೋಟುಗಳನ್ನು ಭಾರತವನ್ನು ಹಾಳು ಮಾಡುವ ಕೃತ್ಯಗಳಿಗೆ ಸುರಿತಾ ಇದ್ರು. ಇವರ ಉದ್ದೇಶವೇ ಭಾರತದ ಮೇಲೆ ಜಿಹಾದ್ ಸಾರೋದಕ್ಕೆ. ಸಿನಿಮಾದಲ್ಲಿ ಇನ್ನೊಂದು ಆಘಾತಕಾರಿ ವಿಷಯವನ್ನು ಹೇಳಲಾಗಿದೆ. ಅದೇನೆಂದರೆ, ನೋಟ್ ಪ್ರಿಂಟ್ ಮಾಡಲು ಅಗತ್ಯ ಇರುವ ಪೇಪರನ್ನು ಪಾಕಿಸ್ತಾನ ಕೂಡ ಬ್ರಿಟಿಷ್ ಕಂಪನಿಯಿಂದ ತರಿಸಿಕೊಳ್ತಿತ್ತು. ಇದರ ಬಗ್ಗೆ ವಿವರವಾಗಿ ಹೇಳಬೇಕಂದ್ರೆ ಅದು 2004ರ ಸಮಯ. ಆಗ ಆರ್ಥಿಕ ಸಚಿವರಾಗಿದ್ದವರು ಪಿ ಚಿದಂಬರಂ. ಆಗ ಇದೇ ಕಂಪನಿಗೆ ಪೇಪರ್ ಜೊತೆಗೆ ನೋಟಿನಲ್ಲಿ ಅಳವಡಿಸುವ ಸೆಕ್ಯೂರಿಟಿ ಫ್ಯೂಚರ್ಸ್ಗಳನ್ನು ಒದಗಿಸುವ ಒಪ್ಪಂದ ಮಾಡಿಕೊಡಲಾಗಿತ್ತು. ಆದರೆ ಇಲ್ಲೊಂದು ಎಡವಟ್ಟಾಗತ್ತೆ. ಅದೇನೆಂದರೆ, ಆ ಕಂಪನಿ ಪೇಟೆಂಟ್ ಪಡೆದಿರಲ್ಲ. ಇದೇ ಕಂಪನಿ ಪಾಕಿಸ್ತಾನದ ಜೊತೆಗೂ ಕರೆನ್ಸಿ ಪೇಪರ್ ಹಾಗೂ ಇತರ ಸೇವೆಗಳನ್ನು ನೀಡುವುದಕ್ಕೆ ಒಪ್ಪಂದ ಮಾಡಿಕೊಂಡಿತ್ತು. ಹಣಕಾಸು ಸಚಿವಾಲಯದ ಕಾರ್ಯದರ್ಶಿಯಾಗಿದ್ದವರು ಚಿದಂಬರಂ ಆಪ್ತ ಅರವಿಂದ್ ಮಾಯಾರಾಮ್. ಚಿದಂಬರಂ ಹಾಗೂ ಅರವಿಂದ್ ಸೇರಿಕೊಂಡು SPMCIL ಅನ್ನೋ ಕಂಪನಿಯನ್ನು ಹುಟ್ಟುಹಾಕಿದ್ರು. ಈ ಕಂಪನಿಗೆ ಡೇಲಾರ್ನಿಂದ ಸೆಕ್ಯೂರಿಟಿ ಫೀಚರ್ಗಳನ್ನು ತರಿಸಿಕೊಂಡು ಅದನ್ನು RBIಗೆ ಕೊಡ್ತಿತ್ತು. 2013ರವರೆಗೂ ಇದು ಹೀಗೆ ನಡೆದುಕೊಂಡು ಬಂತು. ಆದರೆ ಮುಂದೆ 2013ರಲ್ಲಿ ಏನಾಯಿತು, ಬ್ರಿಟಿಷ್ ಕಂಪನಿ ಜೊತೆ ಮಾಡಿಕೊಂಡಿದ್ದ ಒಪ್ಪಂದದ ಅವಧಿ ಮುಗಿತು. ಆಗ ಈ ಅರವಿಂದ್ ಮಾಯಾರಾಮ್ ಒಪ್ಪಂದವನ್ನು ಮತ್ತೆ 3 ವರ್ಷಗಳಿಗೆ ವಿಸ್ತರಿಸಿದರು. ಆಗ ಯಾವ ಸರಿಯಾದ ನಿಯಮವನ್ನು ಅನುಸರಿಸಲಿಲ್ಲ ಅನ್ನೋ ಆಕ್ಷೇಪ ಎದ್ದಿತ್ತು. ಅಲ್ಲದೆ ಅವರ ವಿರುದ್ಧ FIR ಕೂಡ ದಾಖಲಾಗಿತ್ತು. ಇನ್ನು ಲಾರು ಕಂಪನಿಯ ಭಾರತದ ಎಕ್ಸಿಕ್ಯೂಟಿವ್ಗೆ ಆತನ ವಿದೇಶಿ ಖಾತೆಗೆ 8 ಕೋಟಿ ರೂಪಾಯಿ ಜಮೆಯಾಗಿದೆ ಅಂತ ಅಧಿಕಾರಿಗಳಿಗೆ ಗೊತ್ತಾಯಿತು. ಆದರೆ ಅದು ನ್ಯಾಯಾಲಯದಲ್ಲಿ ನಿಲ್ಲಲಿಲ್ಲ. ಅಚ್ಚರಿ ಅಂದರೆ 2011ರ ಸಮಯದಲ್ಲಿ ಇದೆಲ್ಲ ಗೊತ್ತಾಗಿದ್ದು ಪ್ರಣಬ್ ಮುಖರ್ಜಿ ಹಣಕಾಸು ಸಚಿವರಾಗಿದ್ದಾಗ. ಆಗ ಈ ಕಂಪನಿಯನ್ನ ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸುತ್ತಾರೆ. ಮತ್ತೆ ಚಿದಂಬರಂ 2012ರಲ್ಲಿ ಅಧಿಕಾರಕ್ಕೆ ಬಂದಾಗ ಅದೇ ಅರವಿಂದ್ ಮಾಯಾರಾಮ್ ಮತ್ತು ಚಿದಂಬರಂ ಸೇರಿಕೊಂಡು ಈ ಬ್ಲ್ಯಾಕ್ ಲಿಸ್ಟ್ ತೆಗೆದು ಮತ್ತೆ ಅದೇ ಕಂಪನಿ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡ್ರು. ಇಷ್ಟೆಲ್ಲ ಆಗೋ ಹೊತ್ತಿಗೆ ಪಾಕಿಸ್ತಾನ ಭಾರತದ ನಕಲಿ ನೋಟಿನ ಪ್ರಿಂಟಿಂಗ್ಗಳಲ್ಲಿ ಪರಿಣಿತಿ ಸಾಧಿಸಿತ್ತು. ಬರಿಗಣ್ಣಿನಿಂದ ವ್ಯತ್ಯಾಸವನ್ನ ಗುರುತಿಸೋದು ಬಿಡಿ, ಬ್ಯಾಂಕ್ಗಳಲ್ಲಿರುವ ಮಷಿನ್ಗಳು ಕೂಡ ನಕಲಿ ಮತ್ತು ಅಸಲಿಯ ಮಧ್ಯೆ ವ್ಯತ್ಯಾಸವನ್ನ ಕಂಡು ಹಿಡಿಯಲು ಸಾಧ್ಯವಾಗ್ತಿರಲಿಲ್ಲ. ಇದೇ ಸಮಯದಲ್ಲಿ ನಕಲಿ ಕರೆನ್ಸಿ ಜಾಲ ಹೆಚ್ಚಾಗ್ತಾ ಇದ್ದಂತೆ ಪಾಕಿಸ್ತಾನ ಸುಧಾರಿಸಿಕೊಳ್ಳೋಕೆ ಶುರುವಾಯಿತು. ಇದು ಹೀಗೆ ಮುಂದುವರೆದಿದ್ದರೆ ದೇಶದ ಆರ್ಥಿಕತೆ ಸ್ಥಿತಿ ಏನಾಗ್ತಿತ್ತೋ ಏನೋ. ಮೋದಿ ಸರ್ಕಾರ ನೋಟ್ ಬ್ಯಾನ್ ಮಾಡಿ ಆದೇಶ ಹೊರಡಿಸಿ ಬಿಡ್ತು. ಆಗ ಆ ಕಿಲಾಡಿ ಸಹೋದರರ ರೆಕ್ಕೆ ಕತ್ತರಿಸಿ ಬಿದ್ದಂತಾಯಿತು. ಕೋಟಿ ಕೋಟಿ ಮೌಲ್ಯದ ನಕಲಿ ನೋಟುಗಳನ್ನು ಪ್ರಿಂಟ್ ಮಾಡಿ ಭಾರತದ ಅರ್ಥವ್ಯವಸ್ಥೆಯನ್ನ ಅಸ್ತವ್ಯಸ್ತ ಮಾಡಬೇಕು ಅಂದುಕೊಂಡಿದ್ದ ಖನಾನಿ ಗ್ಯಾಂಗ್ಗೆ ಮುಂದೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಇದರ ಜೊತೆ ಅದಾಗಲೇ ಪ್ರಿಂಟ್ ಮಾಡಿ ಇಟ್ಕೊಂಡಿದ್ದ ಹಣವನ್ನ ಸಾಗಾಟ ಮಾಡೋದು ಹೇಗೆ ಅನ್ನೋ ದಾರಿ ಕೂಡ ಕಾಣಲಿಲ್ಲ. ಅಲ್ಲದೆ ಉಗ್ರರಿಗೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳಲು ಖನಾನಿ ಗ್ಯಾಂಗ್ಗೆ ಸಾಧ್ಯವಾಗಲಿಲ್ಲ. ಇನ್ನು 2016 ನವೆಂಬರ್ 8ರಂದು ರಾತ್ರಿ ಟಿವಿಗಳಲ್ಲಿ ಮೋದಿಜಿ ಭಾಷಣವನ್ನ ಮಾಡಿದ್ರು. ನೋಟ್ ಬ್ಯಾನ್ ವಿಚಾರವನ್ನ ಘೋಷಣೆ ಮಾಡಿದ್ರು. ಇದಾಗಿ 1 ತಿಂಗಳು ಕಳೆದಿತ್ತು ಅಷ್ಟೇ. ಅದಕ್ಕೆ ಸರಿಯಾಗಿ ಒಂದು ಘಟನೆ ನಡೆದು ಹೋಯಿತು. ಅದೇನೆಂದ್ರೆ, ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಇದೇ ಜಾವೇದ್ ಖನಾನಿ ಕರಾಚಿಯಲ್ಲಿ ನಿರ್ಮಾಣದ ಹಂತದಲ್ಲಿದ್ದ ಕಟ್ಟಡದ ಮೇಲ್ಮಹಡಿಯಿಂದ ಹಾರಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡ. ಆದರೆ ಆತನ ಸಾವಿನ ಸುತ್ತ ಸಾಕಷ್ಟು ಅನುಮಾನಗಳು ಇದ್ವು. ನಿಜಕ್ಕೂ ಆತ ಆತ್ಮಹತ್ಯೆ ಮಾಡಿಕೊಂಡನ, ಇಲ್ಲ ಉಗ್ರರಿಗೆ ಮಾತು ಕೊಟ್ಟಂತೆ ಹಣ ಪೂರೈಸಲಾಗದೆ ಇದ್ದಿದ್ರಿಂದ ಯಾರಾದರೂ ಆತನನ್ನ ಮುಗಿಸಿದ್ರ? ಇದ್ಯಾವುದೂ ಸರಿಯಾಗಿ ಗೊತ್ತಾಗಿಲ್ಲ. ಆದರೆ ಇಲ್ಲಿ ಒಂದಂತೂ ಸತ್ಯ, ದೇಶದಲ್ಲಿ ಡಿಮಾನಿಟೈಸೇಷನ್ ಆದ ಬಳಿಕ ಪಾಕಿಸ್ತಾನಕ್ಕೆ ಭಿಕ್ಷೆ ಬೇಡುವ ಪರಿಸ್ಥಿತಿ ಬಂದಿರೋದಂತೂ ಸತ್ಯ. ಇಷ್ಟೆಲ್ಲ ಆದಮೇಲೆ ಅಮೆರಿಕ ಕೂಡ ಖನಾನಿ ಸಹೋದರರ ಮೇಲೆ ಉರಿದು ಬಿತ್ತು. ಜಾವೇದ್ ಖಾನ್ನ ಸಹೋದರ ಅಲ್ತಾಫ್ ಖಾನ್ಗೆ 68 ತಿಂಗಳುಗಳ ಜೈಲು ಶಿಕ್ಷೆಯನ್ನು ವಿಧಿಸಿತು. ಜೊತೆಗೆ $2.5 ಲಕ್ಷ ದಂಡವನ್ನು ವಿಧಿಸಿತು. ಆದರೆ ಜಾವೇದ್ ಖನಾನಿ ಆತ್ಮಹತ್ಯೆ ಮಾಡಿಕೊಂಡಿದ್ದರಿಂದ ಆತ ಶಿಕ್ಷೆಯಿಂದ ತಪ್ಪಿಸಿಕೊಂಡ. ಒಂದು ವೇಳೆ ಮೋದಿ ನೋಟ್ ಬ್ಯಾನ್ ಮಾಡದೇ ಇದ್ದಿದ್ರೆ, ಜಾವೇದ್ ಖನಾನಿ ಸಾಯದೇ ಇದ್ದಿದ್ರೆ ನಮ್ಮ ದೇಶದ ಆರ್ಥಿಕ ಸ್ಥಿತಿ ಏನಾಗ್ತಿತ್ತೋ ಏನೋ. ಇಂತಹ ಸತ್ಯ ಸಂಗತಿಗಳು ಭಾರತೀಯರಾದ ನಮಗೆ ಅತ್ಯಮೂಲ್ಯವಾದದ್ದು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.